ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ಲಿಂಕ್ ಕೆನಾಲ್ಗೆ ಟೆಂಡರ್ನ 1000 ಕೋಟಿ ರೂಪಾಯಿ ಟೆಂಡರ್ ಕರೆದು ಕಾನೂನು ಬಾಹಿರವಾಗಿ ಇವತ್ತು ನೀರನ್ನು ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬೇಕು ಅಂತೇಳಿ ಹುನ್ನಾರ ಮಾಡಿದ್ದಾರೆ. ಇದನ್ನು ನಾವು 2 ವರ್ಷಗಳಿಂದನೂ ಕೂಡ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು 2 ವರ್ಷಗಳಿಂದ ನಾವು ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇವೆ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತೇಳಿ. ಮತ್ತೆ ಪಾದಯಾತ್ರೆ ಮಾಡಿದ್ದೇವೆ. ನಿಟ್ಟೂರಿಂದ DC ಆಫೀಸರ್ಗೆ ಪಾದಯಾತ್ರೆ ಮಾಡಿದ್ದೇವೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆ ಮುಂದೆನೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ. ಈ ಯೋಜನೆಯನ್ನು ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇವೆ, ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇವೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೇವೆ, DK ಶಿವಕುಮಾರ್ ಅವ್ರಿಗೆ ಹೇಳಿದ್ದೇವೆ. ಎಲ್ಲ ಶಾಸಕರನ್ನ ಒಂದು ಮೀಟಿಂಗ್ ಕರೆದು ಆಗು ಹೋಗುಗಳನ್ನು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಅಂತ ಕೂಡ ಒತ್ತಾಯ ಮಾಡಿದ್ದೇವೆ. ಪರಮೇಶ್ವರ್ ಅವರು ಒಂದು ತಿಪ್ಪೆ ಸರಸ ಥರ ಮಾಡಿ ಒಂದು ಕಮಿಟಿ ಥರ ವಿಧಾನಸೌಧದಲ್ಲಿ ಕರೆಸಿ ಆ ರಿಪೋರ್ಟು ಕೂಡ ಕೊಟ್ಟಿಲ್ಲ. ನಾವು KDP ಮೀಟಿಂಗ್ ಆಯಿತು, ಅಸೆಂಬ್ಲಿಲಿ ಗಲಾಟೆ ಮಾಡಿದ್ದಾಯಿತು, ಪರಮೇಶ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾಯಿತು, ಪಾದಯಾತ್ರೆ ಮಾಡಿದ್ದಾಯಿತು. ಇನ್ನೂ ಈ ಸರ್ಕಾರ ಸತ್ತಿ ಮಲಗಿದೆ. ಇದು ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನು ಬರೆದು ಇವತ್ತು ರೈತರ ಎದೆ ಮೇಲೆ ಸಾವಿನ ಮೇಲೆ ನೀರು ತೊಗೊಂಡೋಗುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾನಿವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇದೇನೇ ಇರಲಿ ಅಹಿತಕರ ಘಟನೆಗಳಾದರೆ ಇವತ್ತು ಕಾಂಗ್ರೆಸ್ ಸರ್ಕಾರ 71ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿತ್ತು ಇಂದಿರಾ ಗಾಂಧಿಯವರು. ಇವತ್ತು ತುಮಕೂರು ಜಿಲ್ಲೆ ಒಳಗಡೆ ಎಮರ್ಜೆನ್ಸಿ ಘೋಷಣೆ ಮಾಡಿ ನಾವಿವತ್ತು ಗುಬ್ಬಿಯ ನಿಟ್ಟೂರ ಹತ್ರ ಬೊಮ್ಮೇನಹಳ್ಳಿಯಲ್ಲಿ ನಾವು ಕೂತಿದ್ದೋ. ರಾತ್ರಿ ಬಂದು ನಮಗೆ ಮಾಹಿತಿ ಇತ್ತು ಪೊಲೀಸ್ನವರು ಬಂಧಿಸ್ತಾರೆ ಅಂತೇಳಿ. ರಾತ್ರಿ ನಾವು ಒಂದು 3 ಗಂಟೆಗೆ ಬಂದು ಪೊಲೀಸವರು ಅಲ್ಲಿ ನಮ್ಮನ್ನು ಬಂಧಿಸುವಂಥದ್ದೇನಿತ್ತು? ಇದು ಪ್ರಜಾಪ್ರಭುತ್ವನ? ಜನರಿಂದ ಆಯ್ಕೆ ಆಗಿರೋರು ಜನರಿಗೋಸ್ಕರ ನ್ಯಾಯ ಕೇಳಕ್ಕೆ ಬಂದರೆ ನಾವೇನಿಲ್ಲಿ ಟೆರರೈಸ್ ಮಾಡೋಕ್ಕೆ ಬಂದಿದ್ವಾ? ಇಲ್ಲ ಸರ್ಕಾರದ ವಿರುದ್ಧ ಹೊಡೆದಾಡಕ್ಕೆ ಬಂದಿದ್ವಾ? ನಾವು ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಶಾಂತಿ ಮಾರ್ಗದಲ್ಲೂ ಬಿಡದಲೆ ಗನ್ ಹಿಡ್ಕೊಂಡು ನಮ್ಮನ್ನು ಎದುರಿಸುವಂಥದ್ದು ಮಾಡಿದ್ರೆ 5000 ಪೊಲೀಸ್ ಹಾಕೋದೇನಿತ್ತು ಇಲ್ಲಿ? ನೋಡೇ ಬಿಡೋಣ. ಆಗಿದ್ರೆ ರೈತರು ಸವಾಲನ್ನು ಸ್ವೀಕಾರ ಮಾಡಲಿ. ಯಾವ ಸರ್ಕಾರ ಉಳಿದಿದೆ ರೈತರು ಇದನ್ನು ಸವಾಲುಗಳನ್ನು ಸ್ವೀಕಾರ ಮಾಡಿ? ನಾನಿವತ್ತು ಹೇಳ್ತಾ ಇದ್ದೇನೆ, ಇದೇ ರೀತಿ ನನಗೆ ಒತ್ತಡ ಹಾಕಿದ್ರೆ ಹೇಮಾವತಿ ನೀರಿಗೆ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಈ ನೀರನ್ನ ಯಾವುದೇ ಕಾರಣಕ್ಕೂ ನಮ್ಮ ಹೆಣದ ಮೇಲೆ ತೊಗೊಂಡೋಗ್ಬೇಕು ಅಂತ ಇವತ್ತು ಹೇಳ್ತೀನಿ. ಪೊಲೀಸವ್ರು ಈ ಥರ ಏನಾದ್ರು ಒತ್ತಡ ಹಾಕಿದ್ರೆ ನಾನು ಅಲ್ಲೇ ಹೇಳಿದೆ ಬಂದಾಗ, ಪೆಟ್ರೋಲ್ ಹಿಡ್ಕೊಂಡು ತೋರಿಸ್ತೆ ಅವ್ರಿಗೆ. ಪೆಟ್ರೋಲ್ ಹಾಕೊಂಡು ನಾನೇ ಸೆಲ್ಫಿ ವಿಲಿಯೇಷನ್ ಮಾಡ್ತೀನಿ, ನನ್ನ ಜೊತೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು, SP ಸಸ್ಪೆಂಡ್ ಆಗಬೇಕು, ಆ ರೀತಿ ಮಾಡ್ತೀನಿ ಸರ್ಕಾರಕ್ಕೆ ಅಂತೇಳಿ. ನಮ್ಮನ್ನು ಎದುರಿಸಕ್ಕೆ ಬರ್ತೀರಾ ನೀವು? ನಮ್ಮನ್ನು ಎದುರಿಸಕ್ಕೆ ಬರ್ತೀರೇನ್ರಿ ನೀವು? ನಾವೇ ನ್ಯಾಯ ಕೇಳಕ್ಕೆ ಬಂದಿರೋದ್ರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಬೇಕಾದ್ರೆ ಎಷ್ಟೋ ಜನ ತಮ್ಮ ಬಲಿದಾನ ಹಾಕಿದ್ದಾರೆ, ತ್ಯಾಗ ಮಾಡಿದ್ದಾರೆ. ನಾವು ತ್ಯಾಗ ಮಾಡೋಕ್ಕೆ ರೆಡಿದ್ದೇವೆ, ನಮ್ಮ ಜೀವ ಕೊಡೋಕ್ಕೂ ತ್ಯಾಗ ಮಾಡೋಕ್ಕೆ ರೆಡಿದ್ದೇವೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಿದ್ದೇನೆ, ಖಡಕ್ಕಾಗಿ ಹೇಳ್ತಿದ್ದೇನೆ, ಕೂಡಲೇ ನೀವು ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಸಕರನ್ನ ಮೀಟಿಂಗ್ ಕರಿಬೇಕು, ಆಗುವುಗಳನ್ನು ಚರ್ಚೆ ಮಾಡಬೇಕು, ಏನು ಅನ್ಯಾಯ ಆಗ್ತಿದೆ ಅನ್ನೋದು ಸರಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಸ್ಯಾಂಪಲ್ ಅಷ್ಟೇ. ಇವತ್ತು ನಿಮ್ಗೆ ಪೊಲೀಸ್ ಫೋರ್ಸ್ ಹಾಕಿ ನಮ್ಮನ್ನು ಎದುರಿಸಿದ್ರಲ್ವಾ? ಹಳ್ಳಿ ನಮ್ಮನ್ನು ಬಂಧಿಸಿದ್ರಲ್ವಾ? ಹಳ್ಳಿಗಳಲ್ಲಿ ರೈತರನ್ನು ಬಂಧಿಸ್ತೀರಲ್ವಾ? ನೋಡೇ ಬಿಡ್ತೀವಿ. ಜೈಲು ಬರೋ ಕಾರ್ಯಕ್ರಮ ಹಾಕೊಳ್ತೀವಿ, ಜೈಲಲ್ಲೇ ಹೋಗಿರ್ತೀವಿ. ನೋಡೋಣ, ಸವಾಲು ಸ್ವೀಕಾರ ಮಾಡ್ತೀವಿ. ನಿಮ್ಮ ಪೊಲೀಸ್ನ ಹತ್ತಿಕ್ಕೆ ಇವತ್ತು ನಮ್ಮನ್ನು ಬಂಧಿಸುವಂಥ ಕೆಲಸ ಮಾಡ್ತಿರಲ್ಲ, ನಾವು ಜೈಲಲ್ಲಿರೋಕ್ಕೂ ಸಿದ್ಧ, ಪ್ರಾಣ ಕೊಡೋಕ್ಕೂ ಸಿದ್ಧ. ನಾನು ಇವತ್ತೇ ಹೇಳ್ತಾ ಇದ್ದೇನೆ, ಈ ಕೂಡಲೇ ಯೋಜನೆ ನಿಲ್ಲಿಸಬೇಕು. ನಮ್ಮ ಕುಣಿಗಲ್ ತೊಗೊಂಡೋಗೋಕ್ಕೆ, ನೀರು ತೊಗೊಂಡೋಗಿ ಯಾವುದೇ ತಕರಾರಿಲ್ಲ. ಮೂಲ ಯೋಜನೆಗಳನ್ನು ಮೊಟಕುಗೊಳಿಸಿ ವಾಮ ಮಾರ್ಗದಲ್ಲಿ ತೊಗೊಂಡೋಗೋದಕ್ಕೆ ನಮ್ಮದು ವಿರೋಧ ಇದೆ. ಈ ರೀತಿಯ ಒತ್ತಡಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ, ಕೇರು ಮಾಡಲ್ಲ. ಇನ್ನೊಂದ್ಸಲಿ ಹೇಳ್ತಾ ಇದ್ದೇನೆ, ತೊಡೆ ತಟ್ಟಿ ಹೇಳ್ತೇವೆ, ರೈತರು ಟವಲ್ ಕೊಡಿದ್ರೆ ಈ ಸರ್ಕಾರನೂ ಇರಲ್ಲ. ಶಿವಕುಮಾರ್ ಸಾಹೇಬ್ರೆ, ನೀವು ಮುಖ್ಯಮಂತ್ರಿ ಆಗಬೇಕಾಗಿರೋರು, ಇನ್ನೊಂದು 3 ತಿಂಗಳ ಮುಖ್ಯಮಂತ್ರಿ ಆಗಬೇಕಾಗಿರೋರು, ನೀವು ಕೂಡಲೇ ಇದನ್ನು ಸರಿ ಮಾಡಿ ಕೂತ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅಂತೇಳಿ ನೀವು ಮುಖ್ಯಮಂತ್ರಿ ಆಗಬೇಕಾದ್ರೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೇವೆ, ನಿಮಗೆ ಸಹಕಾರ ಕೊಡ್ತೇವೆ. ನೀವು ಮುಖ್ಯಮಂತ್ರಿ ಆಗೋ 3 ತಿಂಗಳು ಕೂಡ ಈ ರೀತಿಯ ಗೊಂದಲ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಯಾವ ನ್ಯಾಯ ಇದು? ದಯವಿಟ್ಟು ನಾನಿವತ್ತು ಮುಖ್ಯಮಂತ್ರಿಗಳಿಗೂ ಹೇಳ್ತಿದ್ದೇನೆ, DK ಶಿವಕುಮಾರ್ ಅವ್ರಿಗೆ ಹೇಳ್ತಿದ್ದೇನೆ, ಶಾಂತ ರೀತಿಯಲ್ಲಿರುವಂಥ ತುಮಕೂರು ಜಿಲ್ಲೆ ಜನ, ಸಾಕಷ್ಟು ಜನ ಹೋರಾಟಗಾರರು, YK ರಾಮಯ್ಯನವರಿಂದ ಹಿಡಿದು, ಲಕ್ಕಪ್ಪನವರಿಂದ ಹಿಡಿದು, ಉಚ್ಮಾಸ್ತಿಗೌಡರಿಂದ ಹಿಡಿದು, ಸೊಗಡು ಶಿವಣ್ಣವರಿಂದ ಹಿಡಿದು, ಮಲ್ಲಿಕಾರ್ಜುನವರಿಂದ ಹಿಡಿದು, ಬಸವರಾಜ್ ಅವರಿಂದ ಹಿಡಿದು, ಕೃಷ್ಣಪ್ಪನವರಿಂದ ಹಿಡಿದು, YK ರಾಮಯ್ಯನವರು ಮತ್ತು ನಮ್ಮ MP ಆಗಿದ್ದಂಥ ಮುದ್ದನ್ಮೇಗೌಡರಿಂದ ಹಿಡಿದು ಎಲ್ಲರೂ ಹೋರಾಟ ಮಾಡಿದ್ದಾರೆ ಈ ನೀರಿಗೆ.
ನಮ್ಮ ಜಿಲ್ಲೆಯ ಹಕ್ಕು ಕೂಡ ಇದು. ಯಾವುದೇ ಕಾರಣಕ್ಕೂ ಒಂದು ಡ್ರಾಪನ್ನು ಕೂಡ ರಾಮನಗರ ಜಿಲ್ಲೆಗೆ ನೀರನ್ನು ಕೊಡೋದಿಲ್ಲ. ಮೂಲ ಯೋಜನೆಯನ್ನು ವಿನ್ಯಾಸನ ಹಾಳು ಮಾಡೋದಕ್ಕೂ ಬಿಡೋದಿಲ್ಲ. ಕೂಡಲೇ ಈ ಲಿಂಕ್ ಕ್ಯಾನಲನ್ನು ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನಾಗುತ್ತೆ. ಯಾವುದೇ ಸಾವು ನೋವಿಗೆ ಈ ಸರ್ಕಾರ ಕಾರಣ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ.